ಎಲ್ರಿಗೂ ನಮಸ್ಕಾರ ರೀ. ಇವತ್ತು ನಾನು ರಿಂಗ್ ಆನಿಯನ್ ಬಜ್ಜಿನ ಹೆಂಗೆ ಮಾಡೋದು ಅಂಥೇಳಿ ಕೇವಲ ಒಂದು 2 ನಿಮಿಷದೊಳಗೆ ಮಾಡುವಂತಹ ಈ ರಿಂಗ್ ಆನಿಯನ್ ಬಜ್ಜಿನ ಹೆಂಗೆ ಮಾಡೋದು ಅಂತಂದು ತೋರಿಸ್ತೀನಿ ಬರ್ರಿ. ಮೊದಲಿಗೆ ನಾನು ದೊಡ್ಡದಾಗಿರುವಂತಹ 1-2 ಈರುಳ್ಳಿನ ತೊಗೊಂಡೇನಿ ರೀ. ಇದನ್ನು ನಾನು ರಿಂಗ್ ಆಗಿ ಬರೋ ಥರ ನಾನು ಉದ್ದುದ್ದಾಗಿ ಹೆಚ್ಕೊಂಡಿಲ್ಲ, ರೌಂಡಾಗಿ ಹೆಚ್ಕೊಂಡು ಈ ರೀತಿಯಾಗಿ ನಾನು ಒಳಗಿರುವಂತಹ ಪದರಗಳನ್ನೆಲ್ಲ ರಿಂಗ್ಗಳನ್ನೆಲ್ಲದನ್ನು ನಾವು ಬಿಡಿಸಿ ಇಟ್ಕೋತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಬಿಡಿಸಿ ಇಟ್ಕೊಂಡು ಇದಕ್ಕೆ ನಾನು ಒಂದೊಂದಾಗಿ ಇದನ್ನ ಪದರ ಆಗಿರುವಂತಹದ್ದನ್ನು ತೆಗೆದು ಇಟ್ಕೋತಾ ಇದ್ದೀನಿ. ಅಂದರೆ ರಿಂಗ್ ಆನಿಯನ್ ಬಜ್ಜಿ ಅಂತಂದರೆ ರಿಂಗ್ ಬರಬೇಕಲ್ವಾ, ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ರಿಂಗನ್ನು ತೆಗೆದು ಇಟ್ಕೋತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ತೆಗೆದು ಇಟ್ಕೊಂಡಿದ್ದಾದ ನಂತರ ಇದನ್ನು ನಾನು ಏನು ಮಾಡ್ತೀನಿ ರೀ ಅಂತಂದ್ರೆ ಬಜ್ಜಿ ಬೋಂಡಾಗೆಲ್ಲ ಯೂಸ್ ಮಾಡುವಂತಹ ಬಜ್ಜಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಬೇಕಿದ್ದರೆ ನೀವು ಕ್ರಿಸ್ಪಿ ಆಗಲಿ ಅನ್ನೋದಕ್ಕೋಸ್ಕರ ಅಕ್ಕಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿಲ್ಲ, ಹಾಗೆ ಕೂಡ ಇಟ್ಟಿದ್ದೀನಿ. ಒಂದು ಟೀ ಕುಡಿ ಕಪ್ಪಿಲೆ 1 ಕಪ್ ಆಗುವಷ್ಟು ನಾನು ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಒಂದೇ 1 ಕಪ್ಪು ಹಿಟ್ಟು ಹಾಕ್ಕೊಂಡಿದ್ದೀನಿ ನಾನು. ಇದು ಮನೆ ಮಂದಿಗೆ ಅಂದರೆ ನೀವು ಒಂದು 3-4 ಜನಕ್ಕೆ ಆಗುವಷ್ಟು ರಿಂಗ್ ಆನಿಯನ್ ಬಜ್ಜಿ ರೆಡಿ ಆಗ್ತಾವ್ರಿ. ಇದಕ್ಕೆ ನೋಡ್ತಾ ಇರ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ. ಮನೆಯಲ್ಲಿ ಯಾವುದಾದ್ರೂ ಖಾರದ ಪುಡಿ ಇರ್ತೈತೆ ನೋಡಿರಿ, ಅದನ್ನೇ ಯೂಸ್ ಮಾಡ್ಕೋಬೋದು ನೀವು. ಇವಾಗ ನೋಡ್ತಾ ಇದ್ರಲ್ಲ, ಇದನ್ನು ನಾನು ಒಂದು ಸತಿ ಡ್ರೈ ಮಿಕ್ಸ್ ಮಾಡ್ಕೋತೀನಿ. ಉಪ್ಪು ಆಮೇಲೆ ಇದು ಖಾರ ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿ ತನಕ ನಾವು ಇದನ್ನು ಒಂದು ಸತಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪನೇ ನೀರು ತೊಗೊಂಡು ಒಂದು 3-4 ಟೇಬಲ್ ಸ್ಪೂನ್ ಆಗುವಷ್ಟು ಮಾತ್ರ ನೀರನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ನಾವು ಹಾಕಿರುವಂತಹ ಈರುಳ್ಳಿ ಬೇರೆ ಕಡೆ, ಆಮೇಲೆ ಹಿಟ್ಟು ಕೂಡ ಬೇರೆ ಕಡೆ ಆಗಿಬಿಡ್ತೈತಿ. ಇದಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಫ್ರೈ ಮಾಡ್ಕೋತೀನಿ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಾಗೈತಿ. ಇದನ್ನು ದಿಢೀರಾಗಿ ಫ್ರೈ ಮಾಡ್ಕೋಬೋದ್ರಿ, ನಾವು ನೆನೆಯೋದಕ್ಕೆ ಇಡೋದೇನು ಬೇಡ. ಇವಾಗ ಎಣ್ಣೆನೂ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಅದೇ ಟೈಮ್ನಲ್ಲಿ ನಾನು ಕಲಸಿಟ್ಟಿರುವಂತಹ ಈ ರಿಂಗ್ ಆನಿಯನ್ ಬಜ್ಜಿನ ಒಂದೊಂದಾಗಿ ಬಿಟ್ಕೋತಾ ಇದ್ದೀನಿ. ಎಣ್ಣೆ ಹದವಾಗಿ ಕಾದಿರಬೇಕು, ಅಲ್ಲಿವರೆಗೂ ಕಾಯಿಸ್ಕೊಳ್ಳಿ ಎಣ್ಣೆನ. ಇವಾಗ ನೋಡ್ತಾ ಇದ್ರಲ್ಲ, ಎಲ್ಲ ಆನಿಯನ್ ರಿಂಗ್ ಬಜ್ಜಿನ ನಾನು ಬಿಡ್ತಾ ಇದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ ಇನ್ಸ್ಟಂಟಾಗಿ ಮಾಡ್ಕೊಳ್ಳುವಂತಹ ಈ ಒಂದು ಸ್ನ್ಯಾಕ್ಸ್ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿರಿ. ಇದನ್ನು ನಾನು ಮತ್ತೆ ಒಂದು ಸತಿ ತಿರುವಿ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದಲ್ವ, ಇದು ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು. ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಕೂಡ ಇನ್ನೂ ತುಂಬಾ ಕ್ರಿಸ್ಪಿಯಾಗಿ ಬರ್ತೈತೆ ನೋಡಿರಿ. ಈ ರೀತಿ ಮಕ್ಕಳಿಗೆ ಮಾಡಿಕೊಡಿ. ಹೊರಗಿನ ತಿನಿಸು ಕೇಳೋದೇ ಇಲ್ಲ ಮಕ್ಕಳು, ಅಷ್ಟೊಂದು ಇಷ್ಟಪಡ್ತಾರೆ ಈ ರೀತಿ ಸ್ನ್ಯಾಕ್ಸ್ನ. ಇದನ್ನು ನಾನು ಫಸ್ಟ್ ಟೈಮ್ ಮಾಡಿದ್ದು, ಬಟ್ ನನ್ನ ಮಗ ಅಂತೂ ತುಂಬಾ ಇಷ್ಟಪಟ್ಕೊಂಡು ತಿಂದಿದ್ದಾನೆ. ನೀವು ಮನೆಯಲ್ಲಿ ಮಕ್ಕಳಿದ್ರೆ ಈ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ, ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಇದನ್ನು ನಾನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ತಟ್ಟೆಗೆ ಎತ್ತಿ ಇಟ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದಲ್ವ, ಎಣ್ಣೆ ಕೂಡ ಜಾಸ್ತಿ ಕೂಡ ಹಿಡ್ದಿಲ್ಲ ಇದು, ನೋಡ್ತಾ ಇದ್ರಲ್ವ. ಇದನ್ನು ನಾನು ತೆಗೆದು ಒಂದು ತಟ್ಟೆಗೆ ಇಟ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಉಳಿದಿರುವಂಥ ಹಿಟ್ಟನ್ನು ಕೂಡ ಬಜ್ಜಿನೂ ಕೂಡ ನಾನು ಬಿಟ್ಕೊಂಡು ಆ ನಂತರ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದೈತಿ ಅಂಥೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕಿನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ. ನನ್ನ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.